ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನಾಲೆಡ್ಜ್ ಈಸ್ ಪವರ್ ಕನ್ನಡ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಗೀತಾಂಜಲಿ. ವೀಕ್ಷಕರೇ, ಇವತ್ತು ನಾನು ನಿಮಗೆ ಒಂದು ಬೆಸ್ಟ್ ಹೋಮ್ ಮೇಡ್ ಹರ್ಬಲ್ ಬಾಡಿ ಲೋಷನ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಇದು ಕೇವಲ 2 ಇಂಗ್ರೀಡಿಯೆಂಟ್ಸಿಂದ ಮಾತ್ರ ಮಾಡೋದು. ಇದು ಒಂದು ಬೆಸ್ಟ್ ನ್ಯಾಚುರಲ್ ಹರ್ಬಲ್ ಬಾಡಿ ಲೋಷನ್ ಅಂತಲೇ ಹೇಳ್ಬೋದು. ಫಸ್ಟು ನಾನಿಲ್ಲಿ ಒಂದು ಬೌಲ್ಗೆ 1 ಸ್ಪೂನ್ ನಿಂಬೆಹಣ್ಣು ಜ್ಯೂಸ್ ಹಾಕಿದ್ದೀನಿ. ಅದಕ್ಕೆ 3 ಸ್ಪೂನ್ ಪ್ಯೂರ್ ಎಳ್ಳೆಣ್ಣೆ ಹಾಕಿದ್ದೀನಿ. ಎಲ್ಲರ ಎದುರು ನಾವು ಕೂಡ ನೋಡಲು ಸ್ಮಾರ್ಟಾಗಿ ಸುಂದರವಾಗಿ ಕಾಣಬೇಕೆಂಬ ಆಸೆ ಯಾರಿಗೆ ಇರುವುದಿಲ್ಲ ಹೇಳಿ. ಇದಕ್ಕಾಗಿ ಹಲವಾರು ಉತ್ಪನ್ನಗಳನ್ನು ಕೂಡ ತ್ವಚೆಗೆ ಹಚ್ಚುತ್ತೇವೆ. ಆದರೆ ಇವುಗಳಲ್ಲಿ ಇರುವ ರಾಸಾಯನಿಕಗಳು ತ್ವಚೆಗೆ ತಾತ್ಕಾಲಿಕ ಸೌಂದರ್ಯ ನೀಡಿದರೂ ಇದರ ಬಳಕೆ ಅದು ಮುಸುಕಾಗುವುದು. ಹಾಗಾಗಿ ಇಂತಹ ರಾಸಾಯನಿಕ ಪ್ರಾಡಕ್ಟ್ ಬಳಸುವ ಬದಲು ಕೆಲವೊಂದು ನೈಸರ್ಗಿಕ ಉತ್ಪನ್ನಗಳನ್ನು ಬಳಕೆ ಮಾಡಿದರೆ ಅದು ತುಂಬ ಪರಿಣಾಮಕಾರಿಯಾಗಿರುವುದು. ಇದರಲ್ಲಿ ಒಂದು ನಿಂಬೆಹಣ್ಣು. ಹೌದು, ಸಿಟ್ರಸ್ ಗುಣವನ್ನು ಹೊಂದಿರುವ ನಿಂಬೆಹಣ್ಣು ಹಲವಾರು ರೀತಿಯಿಂದಲೂ ನಮ್ಮ ತ್ವಚೆಯ ಆರೋಗ್ಯಕ್ಕೆ ಲಾಭಕಾರಿಯಾಗಿದೆ. ಇದರಲ್ಲಿ ವಿಟಮಿನ್ ಸಿ ಮತ್ತು ರೋಗ ನಿರೋಧಕ ಗುಣಗಳು ಅಧಿಕ ಮಟ್ಟದಲ್ಲಿರುವುದರಿಂದ ಇದನ್ನು ಸೌಂದರ್ಯವರ್ಧಕವಾಗಿಯೂ ಬಳಸಬಹುದು. ವಿಟಮಿನ್ ಇ ಅನ್ನು ಹೊಂದಿರುವ ಎಳ್ಳೆಣ್ಣೆ ಸಹ ಆರೋಗ್ಯಕ್ಕೆ ಮತ್ತು ಚರ್ಮದ ಆರೋಗ್ಯಕ್ಕೆ ಹಾಗೂ ಕೂದಲಿನ ಆರೋಗ್ಯಕ್ಕೆ ಸಹ ಸಂರಕ್ಷಣೆಯನ್ನು ನೀಡುತ್ತದೆ. ಈ ಎಳ್ಳೆಣ್ಣೆ ಮತ್ತು ನಿಂಬೆ ರಸವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೀಗೆ ಮಿಕ್ಸ್ ಮಾಡಿದ ಮಿಶ್ರಣವನ್ನು ಬಾಡಿ ಲೋಷನ್ ರೀತಿ ಯೂಸ್ ಮಾಡಬಹುದು. ಇದನ್ನು ಹಚ್ಚಿ 15 ನಿಮಿಷಗಳ ಕಾಲ ಬಿಟ್ಟು ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡುವುದು. ಹೀಗೆ ಮಾಡುತ್ತಾ ಬಂದರೆ ನಿಮ್ಮ ತ್ವಚೆಯು ಅಂದರೆ ಸ್ಕಿನ್ ತುಂಬ ಬ್ರೈಟ್ ಆಗಿ ಇರುತ್ತದೆ ಹಾಗೂ ಯಾವುದೇ ಚರ್ಮ ರೋಗಗಳು ಇದ್ದರೂ ನಿವಾರಣೆಯಾಗುತ್ತದೆ. ಇದೊಂದು ಬೆಸ್ಟ್ ಹೋಮ್ ಮೇಡ್ ಬಾಡಿ ಲೋಷನ್ ಎಂದೇ ಹೇಳಬಹುದು. ಈ ಸಿಂಪಲ್ ರೆಸಿಪಿಯನ್ನು ಮಾಡಿ ನಿಮ್ಮ ತ್ವಚೆಯನ್ನು ಕಾಪಾಡಿಕೊಳ್ಳಿ. ಈ ನಿಂಬೆ ರಸ ಹಾಗೂ ಎಳ್ಳೆಣ್ಣೆಯು ಯಾವುದೇ ಅಡ್ಡ ಪರಿಣಾಮ ಬೀರುವುದಿಲ್ಲ. ಇದು ನಿಮ್ಮ ತ್ವಚೆಯನ್ನು ಕಾಪಾಡಿ ಸುರಕ್ಷಿತವಾಗಿಡುತ್ತದೆ ಹಾಗೂ ಕಾಂತಿಯುತವಾಗಿಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡದೆ ಚಾನಲನ್ನು ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.